ಗೆಲ್ಲಬೇಕು, ಚರಂತೆ ಭಟ್ರು ಗೆಲ್ಲಬೇಕು, ಅಲ್ಲಿ ಶ್ರೀನಿವಾಸ ಆಸ್ಕರಿಯಪ್ಪ ಗೆಲ್ಲಬೇಕು. ಒಂದು ಕ್ಷಣ ನಿಮ್ಮ ಮನೆಯಲ್ಲಿ ಕೂರಬಾರ್ದು ಅನ್ನುವ ಆದೇಶವನ್ನು ಕೂಡ ಯಡಿಯೂರಪ್ಪ ಅವರು ಮಾಡಿದ್ದಾರೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಇರ್ತಕ್ಕಂಥ ದಿಟ್ಟ ನಾಯಕತ್ವ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಹೆಜ್ಜೆನ ಇಡೋಣ, ಚರಂತೆ ಮಟ್ಟವನ್ನು ದೊಡ್ಡ ಹಂತದಲ್ಲಿ ಗೆಲ್ಲಿಸೋಣ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಬಂದಿರ್ತಕ್ಕಂಥ ಪಕ್ಷ ಸೇರ್ಪಡೆ ಆಗ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಧನ್ಯವಾದಗಳು ಎಲ್ಲ ಗಣ್ಯ ಮನೆಯವರಿಗೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಗೆ ಗುರುತಿಸಿ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ ಮಾಡಿ ನನ್ನ ಆಯ್ಕೆ ಮಾಡಿ. ಸರ್, ಈಗ ಮಹಾದೇವಿ ಮೇಟಿಯವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದೆ ತಗೊಳ್ತಾರೋ ಏನು ಸರ್? ಅವರು ಮಾಡಿ ಬಂದಿರೋ ಅವ್ರ ಅರ್ಜಿ ಕೊಟ್ಟೇ ಇಲ್ಲ, ಹಿಂದೆ ತಗೊಳ್ಳೋ ಪ್ರಶ್ನೆ ಬರಲ್ಲ ಸರ್. ಈಗ ಅದೇ ಅಧಿಕೃತ ಘೋಷಣೆ ಆಯ್ತು, ಈಗ ನಾಮಿನೇಷನ್ ಇದೆಲ್ಲ ಹೆಂಗ್ ಸರ್? ಯಾವ ತರ ಏನಾರ ನಮಗೆ ಅಮೌಂಟ್ ಅದೆಲ್ಲ ಅಷ್ಟು ಫೈನಲ್. ಇನ್ನೊಂದ್ಸಲ ಕೌಂಟ್ ಮಾಡ್ಬಿಡಿ ಸರ್. ಬರಿತಾ ಇದ್ದೀನಿ ಕರೆಕ್ಟ್ ಅಮೌಂಟ್ ಅಂದ್ರೆ ನೀವೊಂದು ಬರ್ರಿ ಅವ್ರದ್ದು ಆದ್ದಿಲ್ಲ ಕುಂದ್ರ ಬರ್ರಿ. ಬಂಡಲ್ ವೈಸ್ ಸರ್, ಬಂಡಲ್ ಬೇಡ್ರಿ. ಒಂದ್ ಬಂಡಲ್ ಎಷ್ಟೈತಿ? 2.5. 5, 10, 15, 20, 25, 30, 35, 37.5. ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನೀವೇ ಹೆಚ್ಚು ಕಮ್ಮಿ ಇದೆ ಅಂದ್ರೆ ನಾವು ಕಳಿಯನ್ ಕೂಡ ಹೊಡೆದ ಮತ್ತೆ 37 ಸ್ವಲ್ಪ ಒಮ್ಮೆ ಕೌಂಟ್ ಮಾಡ್ಕೊಂಡು ಸರ್, ಅದಂಗೆ ಸರ್ ಕೌಂಟ್ ಮಾಡಿ 5, 10, 15, 20, 25, 30, 32 ಸಕರ ಮತ್ತೆ ಮಂಜು 32 ಆಗತ್ತ. 32 ಮಾಡೋದಕ್ಕೆ ಮತ್ತೆ 37 ಆಗದ್ರೆ ಮತ್ತೆ ಕೈಲಿ ಕೊಡ್ಬೇಕಾಗತ್ತ. ನಾವು ಇಲ್ಲಿ ಅತ್ರ ನಿಂತು ಏನಿಲ್ಲ ಸರ್, ಈಗ ಪ್ರೂಫ್ ಐತೆ, ಹೆಂಗಿದ್ರು ವಿಡಿಯೋ ಐತೆ, ಹೆಂಗಿದ್ರು ಸುಮ್ಕುಂದ್ರಿ ಅದಕ್ಕೆ ಇಟ್ಕೊಂಡಿದ್ರು, ಪ್ರಿಪೇರ್ ಇಟ್ಕೊಂಡಿದ್ವಿ ನಾವು. ನಾಳೆ ಪ್ರೂಫ್ ತೋರಿಸಿ ಆರಾಮ್ ತಗೊಂಡು ಹೋಗ್ರಿ, ತೊಂದರೆ ಇಲ್ಲ. ನಿಮ್ಮ ಒಳ್ಳೆಯಕ ನಾವು ಹೇಳ್ತೀವಿ. FSC ಟೀಮ್ನವ್ರದ್ದು ಹೆಸರು ಆಗ್ತದೆ. ನಿಮ್ಮ ಎಲ್ಲ ಅಮೌಂಟ್ ಕರೆಕ್ಟ್ ಇದೆಯಲ್ಲಪ್ಪ? ಕರೆಕ್ಟ್ ಸರ್. ನಾಳೆ ಸಂಡೇ ಇದೆ ಸರ್, ಬ್ಯಾಂಕ್ ಅವ್ರು ಬಂದ. ಅಲ್ಲ, ನಿಮ್ದು ಕರೆಕ್ಟ್ ಇದೆಯಲ್ಲಪ್ಪ? ನೀನು ಅಮೌಂಟ್ ರಿಲ್ಯಾಕ್ಸ್ ಮಾಡಕದಿ ಈಗ. ನೀನು ಕರೆಕ್ಟ್ ಇದೆಯಲ್ಲ? ಚಚಾ ಕರೆಕ್ಟ್ ಇದೆಯಾ? ಅಮೌಂಟ್ ಕರೆಕ್ಟ್ ಇದೆ. ಮತ್ತೆ ಆಮೇಲೆ ಹೊಳೆ ಬೀಜ ಮತ್ತೆ ಬಿಡಂಗ ಮತ್ತೆ ನಾವು ಮತ್ತೆ ಅಟ್ಟೈತಿ ಇಟ್ಟೈತಿ ಸರ್. ಒಳ್ಳೆ ಎಲ್ಲಿಂದ ಬಿಡ್ತೀವಿ ಸರ್? ಇಲ್ಲ, ನಿಮ್ಮ ಅಮೌಂಟ್ ನಿಮಗೆ ಹೇಳ್ತೀನಿ ಕರೆಕ್ಟ್ ಅದಾವ ಇಲ್ಲೋ. ಐತಾ? ಓಕೆನಾ? ನಿಮ್ಮ ಇದ್ರಾಗ ಎನ್ಸಾಗೈತಿ, ವಿಡಿಯೋ ಐತಿ, ಇಲ್ಲಿ ಸಾಹೇಬ್ರು ಕುಂತಾರ. ನಿಮ್ಮ ಮತ್ತೆ ಆಮೇಲೆ ಅಷ್ಟು ರೊಕ್ಕ ಐತ್ರು ಸರ್, ಇಟ್ಟು ರೊಕ್ಕ ಐತ್ರು ಅಂತ ನಾವು ಕೇಳಂಗಿಲ್ಲ. ಮತ್ತೆ ನಾವು ಒಬ್ಬರಿಂದ ಯಾವುದು ಚುನಾವಣೆ ಆಗಲ್ಲ. ತಮ್ಮ ಜೊತೆಗೆ ಇದ್ದಂಥವ್ರು ಕೆಲವೊಂದಿಷ್ಟು ಜನರು ವಾಪಸ್ BJP ಸೇರ್ಪಡೆ ಆಗಿದ್ದಾರೆ. ಬಸವರಾಜ ಕಟ್ಟಿಗೇರಿ ಅವರಾಗಿರ್ಬೋದು, ಅರುಣ್ ಇವರಾಗಿರ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತಿದ್ರು? ಅವರೆಲ್ಲ ತಮ್ಮ ಜೊತೆಗೆ ಚುನಾವಣೆ ಎದುರಿಸಿದಂಥವ್ರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ನಾನು. ಎಸ್ ಸರ್, ಥ್ಯಾಂಕ್ ಯು ಸರ್. ಈಗ ಮುಂದೆ 2028 ಟಿಕೆಟ್ ಘೋಷಣೆ ಕೂಡ ಆಗಿದೆ. ನಾವು ಏನೂ ಸಂಶಯ ಇಲ್ಲ ಅದ್ರೊಳಗೆ ಮಾಡೋದ್ರಲ್ಲಿ. ನಾವು ಇದೇನು ನನಗೆ ಹೊಸ ಚುನಾವಣೆ ಅಲ್ಲ, ಇದು 96ರಿಂದ ಮಾಡ್ತೀನಿ ನಾನು ಈ ಚುನಾವಣೆ. ಪಾರ್ಟಿ ಹೊಸದಿರ್ಬೋದು ಈ ಸಲ ಅಷ್ಟೇ, ಬಟ್ ಚುನಾವಣೆ ಎಲ್ಲ ಗಿಮಿಕ್ ಗೊತ್ತು ನನಗೆ. ಮಲ್ಲಿಕಾರ್ಜುನ ಮೇಶ್ವರು BJP ಕರ್ತಂದ್ರೆ ನಮ್ಗೆ ಗೆಲ್ಲೋ ಸುಲಭ ಆಗುತ್ತೆ ಪ್ರಯತ್ನ ಆಗಿತ್ತು. ನೋಡ್ರಿ, ಪ್ರಯತ್ನ ನಿಲ್ತದೆ ಸರ್. ಯಾರನ್ನ ಕರೆತಂದ್ರೆ ಗೆಲ್ತೀವಿ, ಯಾರ ಹೋದ್ರೆ ಸೋಲ್ತೀವಿ ಅನ್ನೋದಲ್ಲ. ಅಲ್ಟಿಮೇಟ್ಲಿ ಮತದಾರರು ಮತ ಯಾರು
ಆ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊತಾರೆ. ಅದು ಮತದಾರರ ಕೈಯಲ್ಲಿರುತ್ತೆ.